ಅಪ್ಪ ಅಪ್ಪ, ಹಾ ಅಪ್ಪ, ಟ್ರಿಪ್ ಹೋಗ್ಬೇಕು, ದುಡ್ಡು ಕೊಡಪ್ಪ ಪ್ಲೀಸ್ ಅಪ್ಪ. ರಾಜು, ನಂಗೆ ಯಾಕೋ ಕೆಮ್ಮು ಜಾಸ್ತಿ ಆಗಿದೆ, ಬರ್ಬೇಕಾದ್ರೆ ಔಷಧಿ ತಗೋಬಾ ಅಪ್ಪ. ರಾಜಪ್ಪ ಬರ್ತಾ ಶುಗರ್ ಬಿಪಿ ಮಾತ್ರೆ ತಗೋಬಾರಪ್ಪ, ಇನ್ನ 2 ದಿನಕ್ಕಾಗೋದು. ನಿಂದೊಂದು ಗೋಳು ನಂಗೆ, ಇನ್ನು 2 ದಿನಕ್ಕಾಗುತ್ತೆ ತಾನೆ? ಸರಿ, ಆಫೀಸ್ಗೆ ಹೋಗಿ ಬರ್ತೀನಿ. ಏನ್ ರಾಜೇಶ್, ಕೆಲಸ ಮಾಡೋದ್ಬಿಟ್ಟು ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸರ್. ಮನೆ ಪ್ರಾಬ್ಲಮ್ ಎಲ್ಲ ಮನೇಲೆ ಬಿಟ್ಟು ಬನ್ರಿ, ಆಫೀಸ್ಗೆ ಯಾಕೆ ತರ್ತೀರಾ? ಯಾರ್ಯಾರಿದ್ದಾರೆ ನಿಮ್ಮ ಮನೇಲಿ? ನಮ್ಮಪ್ಪ ಅಮ್ಮ, ನನ್ನ ಹೆಂಡತಿ, 2 ಮಕ್ಕಳು. ಹೆಂಡತಿ ಮಕ್ಕಳು, ಓಕೆ. ಅಪ್ಪ ಅಮ್ಮನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಆಶ್ರಮಕ್ಕೆ ಸೇರಿಸ್ಬಿಡಿ, ಅವ್ರಿಗೂ ನೆಮ್ಮದಿ, ನಿಮ್ಗೂ ನೆಮ್ಮದಿ. ಸಾರಿ ಸರ್. ಆಯ್ತು, ಕೆಲಸ ನೋಡ್ಕೊಳ್ಳಿ. ರೀ, ನಾನು ಇಸ್ಕೊಟ್ಟಿದ್ದೆಲ್ಲ ಎಲ್ಲ ತಂದ್ರ? ಓನರ್ ಬಂದಿದ್ರು ಬಾಡಿಗೆ ಕೇಳ್ಕೊಂಡು. ಹಾ, ಕರೆಂಟ್ ಬಿಲ್ ಬಂದಿದೆ, ತಗೊಳ್ಳಿ. ರಾಜು, ಔಷಧಿ ತಂದ? ಆಗ್ತಿಲ್ಲ ಕಣೋ, ಕೆಮ್ಮಿ ಅದೆಲ್ಲ ನೋವ್ತಾ ಇದೆ. ರಾಜಪ್ಪ ಮಾತ್ರ ತಂದ ಮಗ್ನೆ? ಅಪ್ಪ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು, ಪ್ಲೀಸ್ ಸೇರಿಸಿ ಅಪ್ಪ. ನನ್ನನ್ನ ಏನ್ ಅನ್ಕೊಂಡಿದ್ದೀರಿ ನೀವು? ಬರೀ ಅತ್ತಂದ ಇತ್ತಂದ, ಅದ್ಬೇಕು ಇದ್ಬೇಕು, ನನ್ಗಂತೂ ಸಾಕಾಗೋಗಿದೆ. ರೀ, ಸಮಾಧಾನ ಮಾಡ್ಕೊಳ್ಳಿ, ತರಕಾರಿ ಏನೂ ಬೇಡ, ಅತ್ತೆ ಮಾವನ್ಗೆ ಔಷಧಿ ತಂದ್ರೆ ಸಾಕು. ಇನ್ನೊಂದ್ಸಲ ಅತ್ತೆ ಮಾವ ಅಂದ್ರೆ ಸರಿ ಇರಲ್ಲ. ಅವರೇ ನನ್ ದೊಡ್ಡ ತಲೆನೋವಾಗಿರೋದು. ತಿಂಗಳಿಗೆ ಒಬ್ಬೊಬ್ರಿಗೆ 5-5 ಸಾವಿರ ಇಟ್ಟಿರ್ಬೇಕು. ಅಲ್ಲಿ ನೋಡು ಮೊಬೈಲು, ಎತ್ಕೋ. ಏ ತಡಿಯೇ, ಎತ್ಕೋತೀನಿ. ಅಣ್ಣ, ಚಿಕ್ಕು ಬತ್ತಿ ಹಾಕೋ ನೋಡೋಣ. ಏ ತಡಿಯೇ, ನನ್ ಫ್ರೆಂಡ್ಸು ವಿಡಿಯೋ ಮಾಡ್ತಿದ್ದಾರೆ, ನಾನು ನೋಡ್ಬೇಕು. ಅಣ್ಣ, ಫಸ್ಟ್ ನಮ್ಗೆ ಕೊಡು. ಏ ಫಸ್ಟ್ ನಂಬೇಕು. ನಂಗೆ 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 ಯಾರೋ ಬಂದ್ರು, ನೀವಿಲ್ಲಿ ಕೆಂಬೇಡಿ, ಒಳಗಡೆ ಹೋಗಿ. ಬಂದವರು ಅಸಹ್ಯ ಪಡ್ಕೋತಾರೆ. ಹಾಯ್ ರಾಜೇಶ್, ಹೌ ಆರ್ ಯು? ಫೈನ್ ಕಣ್ರು, ಬಂದ್ರು ಒಳಗೆ. ಯಾಕ ರಾಜೇಶ್, ಏನಾಯ್ತು? ಟೆನ್ಷನ್ ಆಗಿದ್ಯಾ? ಅಯ್ಯೋ ಬಿಡೋ ಮರೆಯ, ನನ್ನಿದ್ದೆ ಹೆಂಡತಿ ಮಕ್ಳನ್ನೇ ನೋಡ್ಕೊಳ್ಳೋ, ಅಪ್ಪ ಅಮ್ಮನ್ನೇ ನೋಡ್ಕೊಳ್ಳೋ, ಸಾಕಾಗೋಗಿದೆ. ಕಣೋ, ನಮ್ಮಲ್ಲೂ ಇದೇ ಪ್ರಾಬ್ಲಮ್, ನಮ್ಮಂತೂ ಸಾಕಾಗೋಗಿದೆ. ನಮ್ಗೆ ನಮ್ಮ ಹೆಂಡತಿ ಮಕ್ಳು ಮುಖ್ಯ ಕಣ. ಅಪ್ಪ ಅಮ್ಮ ವಯಸ್ಸಾಯ್ತು, ಅವ್ರ ಜನ ಮುಗೀತು. ನಾನು ನಮ್ಮ ಹೆಂಡತಿ ಮಕ್ಳು ನೋಡ್ಕೋಬೇಕು. ನಂಗೂ ಹೀಗೆ ಆಗಿತ್ತು. ನಾನು ಪ್ಲಾನ್ ಮಾಡಿ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರಿಸಿ ಈಗ ನೆಮ್ಮದಿಯಾಗಿದ್ದೀನಿ. ರಾಜು, ಇನ್ನೊಂದು ಕೆಲಸ ಮಾಡು, ನೀನೇ ನಿಮ್ಮ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರಿಸ್ಬಾರ್ದು. ಹಂಗಂತೀರಾ? ಕಣ ರಾಜೇಶ, ಅವ್ರು ಹೇಳ್ತಿರೋದು ಸರಿಯಾಗಿದೆ. ನಾವು ಎಷ್ಟು ದಿನ ಅಂತ ಈಗ ಇರೋಕ್ಕಾಗುತ್ತೆ ಹೇಳು? ನಾವು ಯಾವಾಗಲೂ ಸುಖ ಪಡೋದು. ನಾನಂತೂ ನೀನು ಹೇಳ್ದಂಗೆ ನನ್ನ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರಿಸಿ ಇರ್ತೀನಿ. ಓಕೆ ರಾಜೇಶ್, ನಾವಿಲ್ಲಿ ಬರ್ತೀವಿ. ನಾವು ಹೇಳಿರೋ ವಿಷಯನ ಯೋಚನೆ ಮಾಡಿ ನೋಡು. ನೋಡು, ಅಕ್ಕ ಬಂದು ಅಕ್ಕ ಅವಳು ರಮೇಶ ಬಂದಿದ್ದಲ್ಲ, ಅವನವ್ರ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರಿಸಿ ಈಗ ನೆಮ್ಮದಿಯಾಗಿದ್ದಾನಂತೆ. ನಾನು ಸೇರ್ಸೋಣ ಅನ್ಸಿದೆ ಕಡೆ, ನೀನೇನಂತ್ಯ? ಅಯ್ಯೋ ಬೇಡ ರೀ, ವಯಸ್ಸಾಗಿದೆ ಪಾಪ. ನಮ್ಮನ್ನ ಬಿಟ್ರೆ ಅವ್ರಿಗೆ ಯಾರಿದ್ದಾರೆ? ನಾಳೆ ದಿನ ನಮಗೂ ವಯಸ್ಸಾಗುತ್ತೆ. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಮಕ್ಕಳು ಬೆಳೀತಾರಲ್ಲ. ನೀನು ಬಾಯಿ ಮುಚ್ಕೊಂಡಿರು, ನಾನೇ ಏನೋ ಮಾಡ್ತೀನಿ. ನೀನು ರಾಗ ಹೇಳಿಬೇಡ ಅಷ್ಟೇ. ನನಗೆ ನೆಮ್ಮದಿ ಬೇಕು. ಅವ್ರ ಬಟ್ಟೆಲ್ಲ ಪ್ಯಾಕ್ ಮಾಡು ಅಷ್ಟೇ. ಲೇ ಭಾಗ್ಯ, ಬಟ್ಟೆ ಎಲ್ಲ ಪ್ಯಾಕ್ ಆಯ್ತು ಭಾಗ್ಯ? ಅಪ್ಪ, ಟ್ರಿಪ್ಗ? ಎಸ್, ಬಾರೆ ನಾವು ಹೋಗೋಣ. ಬಾ, ನಾವು ಹೋಗೋದ.
ಸೀತಾ ತುಂಬಿಕೊಳ್ಳಕ್ಕೆ ಹೇಳಿ ಬೇಗ. ರಾಜು, ನಾವೆಲ್ಲಿಗೆ ರಾಜು? ಅದು ಬಟ್ಟೆ ತುಂಬಿಕೊಂಡು. ಅಪ್ಪ ಅಮ್ಮ, ನಿಮ್ಗೂ ವಯಸ್ಸಾಯ್ತು, ನನ್ಗೂ ನಿಮ್ ಜೊತೆ ಏಗಿ ಸಾಕಾಗೋಗಿದೆ. ಮನೇಲಿ ನೆಮ್ಮದಿನೇ ಇಲ್ಲದಾಗಿದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ನನ್ನ ಫ್ರೆಂಡ್ ಹೇಳ್ತಾ ಒಂದು ಆಶ್ರಮ ಇದೆಯಂತೆ, ತುಂಬಾ ಚೆನ್ನಾಗಿದೆಯಂತೆ. ನಿಮ್ಮನ್ನು ಅಲ್ಲಿಗೆ ಸೇರಿಸ್ತೀನಿ. ಫ್ರೀ ಆದಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಅಪ್ಪ ನಮ್ ಜೊತೆ ಇರಲ್ವಾ? ಸುಮ್ನೆ ಇದ್ರೆ ಸರಿ, ನೀವುಗಳು ಹಿಂಗೆ ಆಡ್ತಿದ್ರೆ ನಿಮ್ಮನ್ನು ಆಶ್ರಮ ಸೇರಿಸ್ತೀನಿ. ಅಯ್ಯೋ ಬೇಡ ಬೇಡ. ರಾಜು, ನಮ್ಮನ್ನ ಆಶ್ರಮಕ್ಕೆ ಸೇರಿಸ್ತೀಯ? ನಿನ್ನ ಮಕ್ಕಳನ್ನ ಬಿಟ್ಟು ಇರಕ್ಕಾಗಲ್ಲ ಕಣಪ್ಪ ನಮಗೆ. ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ಈ ಇಡೀ ವಯಸ್ಸಿನಲ್ಲಿ ಮಕ್ಕಳಿಂದ ದೂರ ಇರೋ ತರ ಮಾಡಬೇಡಪ್ಪ ರಾಜು. ನೀನ್ ಹೇಳ್ದಂಗೆ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀವಿ ರಾಜು. ಒಂದ್ಸಲಿ ನಮ್ ನೋಡಪ್ಪ, ನಿಮ್ಗೋಸ್ಕರ ಎಷ್ಟ್ ಕಷ್ಟಪಟ್ಟಿದೀವಿ, ಎಷ್ಟ್ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ ನಿನ್ ಪಡ್ತಿದೀವಿ. ನೀನ್ ದೂರ ಮಾಡ್ಕೊಂಡ್ ಬಿಡ್ತೀವ ರಾಜು. ನಮ್ನೆಲ್ಲೂ ಕಳಿಸ್ಬೇಡಪ್ಪ. ಅಯ್ಯೋ, ಪದೇ ಪದೇ ಇದನ್ನೇ ಹೇಳ್ಬೇಡಿ. ನಾನೇ ಹೇಳಿದ ನಿಮಗೆ ಕಷ್ಟಪಡಿ ಅಂತ. ಅದು ನಿಮ್ಮಡವರ. ನನಗೆ ನೆಮ್ಮದಿರ್ಬೇಕು. ಹೊರಡಿ ಬೇಗ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಹಬ್ಬ, ನೆಮ್ಮದಿಯ ನೆಲೆ. ಯಾರಿಗೆ ನೆಮ್ಮದಿ ಸಿಗುತ್ತೋ ಇಲ್ವೋ, ನನಗಂತೂ ನೆಮ್ಮದಿ ಸಿಗುತ್ತಪ್ಪ. ನಮಸ್ತೆ ಮೇಡಮ್, ನಾನು ರಾಜೇಶ್ ಅಂತ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು ಹೇಳಿ. ಇವರನ್ನ ಇಲ್ಲಿ ಜಾಯಿನ್ ಮಾಡ್ಬೇಕಿತ್ತು. ಇವರು ನಿಮ್ಗೆ ಏನಾಗ್ಬೇಕು? ಇವ್ರು ನಮ್ಮ ಅಪ್ಪ ಅಮ್ಮ. ತಂದೆ ತಾಯಿ ಎಷ್ಟೋ ಮಕ್ಕಳಿಗಾದ್ರೂ ಸಾಕ್ತಾರೆ, ಆದ್ರೂ ಮಕ್ಕಳೆಲ್ಲ ಸೇರ್ಕೊಂಡು ಅಪ್ಪ ಅಮ್ಮನ್ನ ಸಾಕೋಕ್ಕಾಗಲ್ಲ. ಇವ್ರು ಬೇರೆ ಶುರು ಮಾಡಿದ್ರು ಉಪದೇಶನ. ಸರಿ, ಹೆಸರು ಹೇಳಿ. ರಂಗಪ್ಪ, ಜಯಮ್ಮ. ಬನ್ನಿ ನೀವು. ಒಂದು ವಾರದ ನಂತರ ಲೇ ಭಾಗ್ಯ, ಕಾಫಿ ತಗೊಂಡ್ಬಾರೆ. ಉಫ್, ಈಗ ಮನೆ ನೆಮ್ಮದಿಯಾಗಿದೆಯಪ್ಪ. ಹಾ ತಗೊಳ್ಳಿ. ಇವ್ರಿಗೆ ಪಶ್ಚಾತ್ತಾಪ ಆಗೋ ಥರ ಏನಾದ್ರೂ ಮಾಡ್ಬೇಕು. ಇಲ್ಲಿ ಮಾಡ್ತೀನಿ. ಸರ್, ಪೇಪರ್ ಬಿಲ್. ಏನು ಪೇಪರ್ ಬಿಲ್ಲ? ಇಷ್ಟ ದಿನ ಮಾವ ವಾಕ್ ಹೋದಾಗ ಅಲ್ಲೇ ಪೇಪರ್ ಕಲ್ತಿದ್ರು. ಈಗ ಮಾವ ಇಲ್ವಲ್ಲ, ಅದಕ್ಕೆ ಮನೆಗೆ ಬರುತ್ತೆ. 500 ರೂಪಾಯಿ ಕೊಡಿ. ಸರ್, ವ್ಯಾನ್ ಚಾರ್ಜ್ ಇಬ್ರಿಂದ 100 ರೂಪಾಯಿ. ಈಗಾಗಲೇ ಲೇಟ್ ಆಗಿದೆ, ಇವತ್ತೇ ಕೊಟ್ಬಿಡಿ. ಭಾಗ್ಯ, ಏನಿದು ಅಂದ್ರೆ ಇಷ್ಟ ದಿನ ಮಾವ ಸ್ಕೂಲಿಗೆ ಕರ್ಕೊಂಡೋಗೋರು ಕರ್ಕೊಂಡ್ ಬರೋರು. ಈಗ ಮಾವ ಇಲ್ವಲ್ಲ, ಅದಕ್ಕೆ ವ್ಯಾನ್ ಚಾರ್ಜ್ ಕೊಡ್ಬೇಕು. ಅಮ್ಮೋರೇ, ಏನೇನೋ ಕೆಲಸ ಮಾಡ್ಬೇಕು, ಬೇಗ ಹೇಳಿ. ನನಗೆ ಬೇರೆ ಕಡೆ ಕೆಲಸ ಇದೆ. ನನಗೇನೋ ನಿಮ್ದು ಒಂದೇ ಮನೆಯಲ್ಲ, ಇಲ್ಲಿ ನೀವು ಹೇಳ್ದಂಗೆ ಕೇಳ್ಕೊಂಡು ಕೂರಕ್ಕೆ. ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇದೆ, ಹೋಗಿ ತೊಳೆಯೋಗು, ಬರ್ತೀನಿ. ಸರಿ ಆಯ್ತು, ಬೇಗ ಬನ್ನಿ. ಇಷ್ಟ ದಿನ ಅತ್ತೆ ಇದ್ರು, ಎಲ್ಲಾ ಕೆಲಸದಲ್ಲೂ ನಂಗೆ ಸಹಾಯ ಮಾಡ್ತಿದ್ರು. ಈಗ ನನ್ನ ಕೈ ಎಲ್ಲಾ ಕೆಲಸ ಒಟ್ಟಿಗೆ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಕೆಲಸದವರು ತಿಂಗಳಿಗೆ 500 ರೂಪಾಯಿ ಆಗುತ್ತೆ. ಎಲ್ರು ಇಲ್ಲಿಂದ ಹೋಗಿ. ಈ ಹಬ್ಬ ಯಾಕಿಂಗಾತವನೆ? ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆಗೇನು ಅರಿಯಲಾರೆ
ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕಥೆ ಹಲೋ, ಹಲೋ, ನಾವು ಸ್ಕೂಲಿಂದ ಮಾತಾಡ್ತಿರೋದು. ತನು ನನ್ನ ಪೇರೆಂಟ್ ಅಲ್ವಾ? ಹೌದು ಹೇಳಿ. ನಿಮ್ ಮಕ್ಳು ಯಾಕೋ ಇತ್ತೀಚೆಗೆ ಓದೋದ್ರಲ್ಲಿ ಕಡಿಮೆ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಯಾಕೋ ಯಾವಾಗ್ಲೂ ಮಂಕ ಕೂತಿರ್ತಾರೆ, ಏನೋ ಯೋಚನೆ ಮಾಡ್ತಿರ್ತಾರೆ. ಏನ್ ಸಮಸ್ಯೆ ಆಗಿದೆ ಫಸ್ಟ್ ನೋಡಿ, ಹೀಗೆ ಆದ್ರೆ ಪರಿಸ್ಥಿತಿ ಕೈ ಮೀರ್ ಬಿಡುತ್ತೆ. ಸರಿ, ಆಯ್ತು ಮೇಡಮ್. ಏನಾಯ್ತು ರೀ? ಯಾಕೆ ಈ ತರ ಕೂತಿದ್ದೀರಾ? ಭಾಗ್ಯ, ಶಾಲೆಯಿಂದ ಫೋನ್ ಬಂದಿತ್ತು. ಮಕ್ಕಳು ತುಂಬಾ ಮಂಕಾಗಿದ್ದಾರಂತೆ. ಅಪ್ಪ ಅಮ್ಮನ ಆಶ್ರಮ ಸೇರಿಸಿದ ಮೇಲೆ ನೆಮ್ಮದಿಯಾಗಿರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಸಂಸಾರ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ. ಕಷ್ಟ ಸುಖ ಎಲ್ಲದಕ್ಕೂ ನಾವು ಹೊಂದ್ಕೊಂಡು ನಡಿಬೇಕು. ಕಷ್ಟ ಬಂದ ತಕ್ಷಣ ಹಿರಿಯರನ್ನ ದೂರ ಮಾಡೋದು ತಪ್ಪು. ನಾಳೆ ದಿನ ನಮಗೂ ವಯಸ್ಸಾಗುತ್ತೆ. ಇದೇ ತರ ನಮ್ಮ ಮಕ್ಕಳು ನಡ್ಕೊಂಡ್ರೆ ಹೇಗೆ? ಅವರು ನಮ್ಗೆ ಬೈದು ಬುದ್ಧಿ ಹೇಳ್ತಾರೆ. ಮಕ್ಕಳು ಸಹ ಹುಷಾರಿರ್ತಾರೆ. ನಾವು ಸಹ ನೆಮ್ಮದಿಯಾಗಿರ್ಬೋದು. ಈಗ್ಲೂ ಕಾಲ ಮಿಂಚಿಲ್ಲ. ಹೋಗಿ ಅತ್ತೆ ಮಾವನ ಕರ್ಕೊಂಡ್ ಬರೋಣ, ಎಲ್ಲ ಸರಿ ಹೋಗುತ್ತೆ. ಭಾಗ್ಯ, ನಾನು ತಪ್ಪು ಮಾಡ್ಬಿಟ್ಟೆ. ನಡಿ, ಮೊದ್ಲೋಗಿ ಅಪ್ಪ ಅಮ್ಮನ ಕರ್ಕೊಂಡ್ ಬರೋಣ. ಅಪ್ಪ, ಅಪ್ಪ, ಅಜ್ಜಿ ತಾತನ ಕರ್ಕೊಂಡ್ಬರಕ್ಕೆ ನಾವು ಬರ್ತೀವಿ. ಸರಿ, ಬಂದ್ರು. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಮ ಅಪ್ಪ ಅಮ್ಮನ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ನನ್ನ ತಪ್ಪಿನ ಅರಿವು ನನಗಾಗಿದೆ. ದಯವಿಟ್ಟು ನಮ್ಮನೆ ಸಂತೋಷನ ನಮ್ಮ ಜೊತೆ ಕಳಿಸ್ಕೊಡಿ. ವೆರಿ ಗುಡ್. ಇದಕ್ಕಿಂತ ಸಂತೋಷ ಇನ್ನೇನಿದೆ? ನಿಮ್ ತರನೇ ಎಲ್ಲರಿಗೂ ಈ ಪರಿವರ್ತನೆ ಆದ್ರೆ ಈ ವೃದ್ಧಾಶ್ರಮಗಳೇ ಇರಲ್ಲ. ಸರಿ, ಕರ್ಕೊಂಡು ಬನ್ನಿ. ರಂಗಪ್ಪ, ಜಯಮ್ಮ, ಬನ್ನಿ. ಅಜ್ಜಿ, ತಾತ, ತುಂಬಾ ಧನ್ಯವಾದಗಳು ಮೇಡಮ್. ಅಪ್ಪ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸಿ. ನೀವು ನಮ್ಗೆ ಮಕ್ಕಳಿಗೆ ಬೇಕೇ ಬೇಕು. ದಯವಿಟ್ಟು ನಮ್ಮ ಜೊತೆ ಬನ್ನಿ. ಈ ಬೋರ್ಡ್ ಇಲ್ಲಿಗೆ ಬೇಡ, ಇದು ನಮ್ಮನೆಗೆ ಬೇಕು. ಹಬ್ಬ, ಈಗ ನಮ್ಮನೆ ನೆಮ್ಮದಿಯ ನೆಲೆಯಾಗಿದೆಯಲ್ವಾ? ಕರುಳಿನ ಬಳ್ಳಿಯ ಒಳ್ಳೆ ಸಾಂಗ್ ಇದೆ ನೋಡು. ಕಣ್ಣಲ್ಲಿ ಸ್ವಾತಿ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿಯುವುದೇ ನಂಬಿನ ಕಥೆಯಂತೆ. ಅಜಾಲಕ್ಕರ ಅಜಿಮಾವಿಕ್ಕರ ಅಕ್ಕಿ ಪಿಕ್ಕಿಗಳು ನಾವೆಲ್ಲ, ಅಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಂಗುಗಳು ನಾವೆಲ್ಲ, ಅಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಂಗುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮಯಿಲ್ಲ. ಮನೆಯಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ತೊರೆದು ಎಲ್ಲರೂ ತಾಳ್ಮೆಯಿಂದಿದ್ದರೆ ಆ ಮನೆಯೇ ನೆಮ್ಮದಿಯಾಗಿದೆ. ಧನ್ಯವಾದಗಳು. ಮೊದಲು ಅಕ್ಕಂಗೆ ಬಾಯ್ ಮಾಡು.